ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವೇಚನಾತ್ಮಕ ವಿಚಾರಗಳ ಕುರಿತು ವಿಶೇಷ ಅತಿಥಿಗಳ ಜೊತೆಗೆ ಮಾಹಿತಿಗಳನ್ನು ಹಂಚಿಕೊಳ್ಳುವುದು ಮತ್ತು ಚರ್ಚೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶ. ಇಂದಿನ ಸಂದರ್ಶಕನಾಗಿ ನಾನು ಪತ್ರಿಕೋದ್ಯಮದ ಉಪನ್ಯಾಸಕ ಮಹಾಂತೇಶ್ ತರವಾಡ. ಈ ದಿನದ ವಿಶೇಷ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಉಪ ಪೊಲೀಸ್ ಅಧೀಕ್ಷಕರಾದ ವಿಜಯ ಸದಾರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕೆಲವೊಂದಷ್ಟು ವಿಚಾರಗಳನ್ನ ತಮ್ಮ ಜೊತೆ ಚರ್ಚೆ ಮಾಡುವ ಮೂಲಕ ಬಾಗಲಕೋಟೆಯಲ್ಲಿ ಪೊಲೀಸ್ ವ್ಯವಸ್ಥೆ ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಸರ್, ಮೊದಲನೆಯದಾಗಿ ತಮ್ಮ ಸಂಕ್ಷಿಪ್ತ ಪರಿಚಯ ಮತ್ತು ತಮ್ಮ ಶಿಕ್ಷಣ ಜೀವನ ಮತ್ತು ವೃತ್ತಿ ಆಯ್ಕೆಯ ಬಗ್ಗೆ ಮುಂದೆ. ನನ್ನ ಹೆಸರು ಗಜಾನನ ಸುತಾರ ಅಂತ ಹೇಳ್ಬಿಟ್ಟು, ನಾನು ಮೂಲತಃ ಬೆಳಗಾವಿ ಜಿಲ್ಲೆಯಿಂದ, ಬೆಳಗಾವಿ ಸಿಟಿ ಇನ್ಫ್ಯಾಕ್ಟರ್. ನನ್ನ ತಂದೆ ಹೆಸರು ವಾಮನ ಅಂತ ಹೇಳ್ಬಿಟ್ಟು, ತಾಯಿ ಸಚಿನ್ ಅಂತ ಹೇಳ್ಬಿಟ್ಟು. ನಾನು ಓದಿದ್ದೆಲ್ಲ ಬಾಗಲಕೋಟೆಯಲ್ಲಿ ಅಲ್ಲ, ಬೆಳಗಾವಿಯಲ್ಲಿ ಭರತೇಶಲ್ಲಿ ನಾನು BCA ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಹೈಸ್ಕೂಲಲ್ಲಿ ಆಗಿದ್ದು BK ಮಾಡಲು, ಪ್ರೈಮರಿ ಸ್ಕೂಲೆಲ್ಲ ಮುಗಿಸಿ ನಾನು ಸೆಂಟ್ ಜೋಸೆಫ್ ಅಂತ ಒಂದು ಸ್ಕೂಲ್ ಇತ್ತು, ಈ ಒಂದು ವಿದ್ಯಾಭ್ಯಾಸ ಆಗಿದೆ. ಇದಾದ ನಂತರ ನಾನು ಬೇರೆ ಬೇರೆ ಕೆಲಸಗಳು ಮಾಡ್ತಾ KSಗೆ ಪ್ರಿಪೇರ್ ಆಗ್ತಾ ಇದ್ದೆ. KSಗೆ ಪ್ರಿಪೇರ್ ಆಗ್ತಾ ಇದ್ದೆ. 2020ನೇ ಬ್ಯಾಚ್ KS ಅಂದರೆ 2017ನೇ 2020ನೇ ಬ್ಯಾಚ್ KSಲ್ಲಿ ನಾನು DYSP ಆಗಿ ಸೆಲೆಕ್ಷನ್ ಆದೆ. DSP ಆಗಿ ಸೆಲೆಕ್ಷನ್ ಆಗ್ತಾ ಇದ್ದಂಗೆ ನಮಗೆ ಟ್ರೈನಿಂಗ್ ಇರುತ್ತೆ, ಒಂದು ವರ್ಷ ಫಿಸಿಕಲ್ ಟ್ರೈನಿಂಗ್. ಅದಾದಮೇಲೆ ಒಂದು ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಅದಾದಮೇಲೆ ಪೋಸ್ಟಿಂಗು ಅಂತ ಆಗುತ್ತೆ. ಫಸ್ಟ್ ಪೋಸ್ಟಿಂಗ್ ಬಂದ್ಬಿಟ್ಟು ಒಂದು ಶಿವಮೊಗ್ಗದಲ್ಲಿ. ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿತ್ತು ನಾನು ಶಿವಮೊಗ್ಗದಲ್ಲಿ. ಒಂದು ವೈಯಕ್ತಿಕ ಜೀವನ ಇಷ್ಟ ಆದರೆ ವೃತ್ತಿ ಜೀವನ ಶುರುವಾಗಿದ್ದೆ ಶಿವಮೊಗ್ಗದಲ್ಲಿ. ನನ್ನೊಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಶಿವಮೊಗ್ಗದಲ್ಲಿ ಆದಮೇಲೆ ಫಸ್ಟ್ ನನ್ನ ಪೋಸ್ಟಿಂಗ್ ಬಂದ್ಬಿಟ್ಟು ತೀರ್ಥಹಳ್ಳಿ DYSP ಆಗಿದ್ದಾರೆ. ಈಗ ಬಾಗಲಕೋಟೆ DYSP ಆಗಿ ನಾನು ಕಳೆದ ಜನವರಿ ಅಂದರೆ 3 ತಿಂಗಳು 4 ತಿಂಗಳಾಯಿತು. ಅವಾಗ ನಾನು ಅಧಿಕಾರ ವಹಿಸ್ಕೊಂಡಿದ್ದೀನಿ. ಸರ್, ಈ ಪೊಲೀಸ್ ವೃತ್ತಿ ಅಂದರೆ ಒಂದು ಸವಾಲು ಸರ್. ಈ ಪೊಲೀಸ್ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಗುರಿ ನೀವು ತಂದಿರೋದು ಯಾಕೆ ಈ ಪೊಲೀಸ್ ವೃತ್ತಿಯನ್ನೇ ಆಯ್ಕೆ ಮಾಡ್ಕೊಳ್ಬೇಕು? ಪೊಲೀಸ್ ವೃತ್ತಿ ಅನ್ನೋದು ಒಂದು ವಿಶಿಷ್ಟವಾದ ವೃತ್ತಿ. ಯಾಕಂತಂದರೆ ನಿಮಗೆ ಎಕ್ಸ್ಪೋಜರ್ ಏನಿದೆಯಲ್ಲ, ಪಬ್ಲಿಕ್ ಎಕ್ಸ್ಪೋಜರ್ ಏನಿದೆಯಲ್ಲ, ಈ ವೃತ್ತಿಯಲ್ಲಿ ಈ ಜಾಬಲ್ಲಿ ಸಿಕ್ಕಷ್ಟು ನಿಮಗೆ ಬೇರೆ ಜಾಬಲ್ಲಿ ಸಿಗಲ್ಲ. ಯು ಆರ್ ಐಡೆಂಟಿಫೈಡ್ ಎವ್ರಿವೇರ್. ನಿಮ್ಮದು ರೆಸ್ಪಾನ್ಸಿಬಿಲಿಟೀಸು ಆಮೇಲೆ ಆ ಕರ್ತವ್ಯಗಳು ಅಷ್ಟೇ ತೀಕ್ಷ್ಣವಾಗಿರುತ್ತೆ. ಪೊಲೀಸ್ ಯಾವಾಗಲೂ ಕಾರ್ಯಾಚರಣೆ ಮಾಡೋದು ಫ್ರಂಟ್ ಎಂಡಲ್ಲಿ, ಫಸ್ಟ್ ರೆಸ್ಪಾಂಡರ್ ಆಗಿ. ಎನಿ ಸಿಚುವೇಶನ್ಸ್ ನೋಡಿ ನೀವು, ಎನಿ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಫಸ್ಟ್ ರೆಸ್ಪಾಂಡರ್ ಆಗಿ ಕೆಲಸ ಮಾಡೋದೇ ಪೊಲೀಸ್. ಹೀಗಿದ್ದಾಗ ಜನತೆಯ ಸಂಕಷ್ಟಗಳಿಗೆ ಅವರ ಒಂದು ಇದಕ್ಕೆ ಮಿಡಿಯೋದೇ ಪೊಲೀಸ್ ಹೃದಯಗಳು ಫಸ್ಟ್ ಅಂತ ನಾನು ಅನ್ಕೊಳ್ತೀನಿ. ಹೀಗಾಗಿ ಈ ವೃತ್ತಿದು ಮಹತ್ವ ತುಂಬ ಹಿರಿದಾಗಿದೆ. ಸರ್, ಈಗ ಬಾಗಲಕೋಟೆಯ ಉಪ ಪೊಲೀಸ್ ಅಧೀಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿಯೂ ಕಾರ್ಯನಿರ್ವಹಿಸಿದ್ದಾರೆ. ರಾಜ್ಯದ ಜಿಲ್ಲೆಗಳನ್ನು ತಗೊಂಡ್ರೆ ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ನನಗೆ ಮುಂಚೆ ಬಾಗಲಕೋಟೆ ಜಿಲ್ಲೆ ಬಗ್ಗೆ ಅಷ್ಟೊಂದು ಒಡನಾಟ ಇರಲಿಲ್ಲ. ಇತ್ತೀಚೆಗೆ ನಾನು ಬೆಳಗಾವಿ ಜಿಲ್ಲೆ ಆಗಿದ್ರೂ ಬಟ್ ಇತ್ತೀಚೆಗೆ ಇಷ್ಟೊಂದು ಒಡನಾಟ ಇರಲಿಲ್ಲ ನನಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ಜನವರಿಂದ ನಾನು ಯಾವಾಗ DYSP ಬಾಗಲಕೋಟೆ ಟೌನಿಂದ ನಾನು ಕರ್ತವ್ಯವನ್ನು ಶುರು ಮಾಡಿದ್ದೀನಿ, ಆವಾಗಿಂದ ತುಂಬ ಖುಷಿ ಆಗುತ್ತೆ ಈ ಡಿಸ್ಟಿಕ್ ಬಗ್ಗೆ. ನಾನು ಇದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿದ್ದೆ. ಮಲೆನಾಡಿಂದ ಬಿಸಿಲನಾಡಿಗೆ ಬಂದಂಗಾಗಿದೆ. ಒಂಥರ ಖುಷಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೋಜರ್ ಇದು. ಹಾಗೇನೆ ಜನ ಕೂಡ ತುಂಬ ಸಹಜದಿದ್ರು. ಏನ್ರಿ ಸರ್, ಹೇಗಿದ್ದೀರಿ ಸರ್ ಅಂತ ತುಂಬ ಅಷ್ಟೊಂದು ಮಾತಾಡ್ತಾರೆ. ಹಾಗೇನೆ ನಮ್ಮ ಊಟ ಏನಲ್ಲಿ ಶಿವಮೊಗ್ಗದಲ್ಲಿ ಒಂಥರ ನನಗೆ ಮಲ್ನಾಡು ಊಟಕ್ಕೆ ಹೇಗೆ ಇದಾಗಿದೆ, ನಾನು ಬೆಳಗಾವಿ ಅಲ್ವಾ, ನಮ್ಮ ಊಟಕ್ಕೆ ಮತ್ತೆ ನಾನು ವಾಪಸ್ ಬಂದಿದ್ದೀನಿ ಅಂತ ಅನಿಸಿದೆ. ಹಾಗೇನೆ ಜನರಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡಿ ತುಂಬ ಸಹೃದಯಗಳಾಗಿ ತುಂಬ ಪೊಲೀಸರೊಟ್ಟಿಗೆ ಹಾಗೆ ಸಹಕಾರದಿಂದ ಬದುಕುವಂಥ ಜನ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗುತ್ತೆ. ಹಾಗೇನೆ ಐತಿಹಾಸಿಕವಾಗಿ, ಧಾರ್ಮಿಕವಾಗಿ, ಆಮೇಲೆ ಪ್ರತಿಯೊಂದರಲ್ಲೂ ಬಾಗಲಕೋಟೆಗೆ ತನ್ನದೇ ಆದ ಒಂದು ಮಹತ್ತರವಾದ ಇತಿಹಾಸ ಇದೆ. ಅದಕ್ಕಾಗಿ ನಾನು ಇಲ್ಲಿ ಬಂದು ಸರ್ವಿಸ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಬೆಳಗಾವಿಗೂ ಹೋಲಿಸಿಕೊಂಡ್ರೆ ಸರ್ ಬಾಗಲಕೋಟೆಗೆ ಎರಡೂ ಸಂಸ್ಕೃತಿಯ ಆಹಾರ ಪದ್ಧತಿ ಒಂದೇ ರೀತಿ ಇರೋದ್ರಿಂದ ಯಾವ ರೀತಿ ಬೆಳಗಾವಿ ಸ್ವಂತ ಜಿಲ್ಲೆ ಆಗ್ತಿಲ್ಲ, ಹೋಲಿಕೆ ಯಾವ ರೀತಿ ಅನಿಸುತ್ತೆ ಸರ್? ನನಗೆ ಬೆಳಗಾವಿ ಮತ್ತು ಬಾಗಲಕೋಟೆಯಲ್ಲಿ ಜಾಸ್ತಿ ವ್ಯತ್ಯಾಸ ಏನು ಅನಿಸುತ್ತೆ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಷ್ಟೇ ಹೊರತಾಗಿ ನನಗೆ ಅಂಥದ್ದೇ ವ್ಯತ್ಯಾಸ ಅನಿಸುತ್ತೆ. ನಾನು ನನ್ನ ಜಿಲ್ಲೆಯಲ್ಲೇ ಇದ್ದೇನೆ ಅಂತ ಅನಿಸುತ್ತೆ. ಸರಿ, ಪೊಲೀಸ್ ಅಂದ್ರೆ ಅದೇ ಒಂದು ಸವಾಲಿನ ಕೆಲಸ ಅಂತ, ಅವರ ದಿನಚರಿ ಅಂದರೆ ಒಂದು ಸವಾಲಿನಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತೀವಿ. ಪೊಲೀಸ್ ದಿನಚರಿ ಅಂದರೆ ಯಾವ ರೀತಿ ಇರುತ್ತೆ ಸರ್? ಪೊಲೀಸಲ್ಲಿ ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ 24/7. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು ಹಿರಿಯ ಅಧಿಕಾರಿಗಳ ತನಕನೂ ನಾವು ಯಾವಾಗಲೂ ಕರ್ತವ್ಯ ನಿರತರಾಗಿರ್ತೀವಿ. ಹಂಗಂದ್ರೆ ಏನಪ್ಪ ಅಂತಂದರೆ, ಏನೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇದ್ದರೆ
ವಿದಿನ್ ಫ್ರಾಕ್ಷನ್ ಆಫ್ ಟೈಮ್ ನಾವು ಹೋಗಿ ಅದನ್ನು ಅಟೆಂಡ್ ಮಾಡುವಂಥ ಒಂದು ಕೆಪಾಸಿಟಿ. ಈಗ ರಾತ್ರಿ 2 ಗಂಟೆಗೆ ಏನೋ ಒಂದು ಗಲಾಟೆ ಆಗುತ್ತೋ, 3 ಗಂಟೆಗೆ ಏನೋ ಒಂದು ಗಲಾಟೆ ಆಗುತ್ತೋ, ನಾವು ಬೆಳಿಗ್ಗೆ ಬಂದು ಅಟೆಂಡ್ ಮಾಡ್ತೀವಿ ಅಂದರೆ ಆಗಲ್ಲ. ಸೊ ಪೊಲೀಸ್ ವ್ಯವಸ್ಥೆನೇ ಹಾಗೆ, ನಾವು ಪೊಲೀಸ್ ಅಧಿಕಾರಿಗಳಾಗಲಿ, ನಮ್ಮ ಪೊಲೀಸ್ ಸಿಬ್ಬಂದಿಗಳಾಗಿರಲಿ 24/7 ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ದಿನಚರಿ ಅಂತಂದರೆ ಈಗ ಹೇಗೆ ಸಾಮಾನ್ಯ ಕಚೇರಿ ವೇಳೆ 10 ಗಂಟೆಯಿಂದ 5:30 ಆ ಥರ ಇರಲ್ಲ. ನಮ್ಮ ದಿನಚರಿ ಇರೋದು 24/7. ನಾವು ಯಾವಾಗಲೂ ಅಲರ್ಟ್ ಆಗಿರಬೇಕಾಗುತ್ತೆ. ನಮ್ಮದೇನು ಜುರಿಸ್ಡಿಕ್ಷನ್ ಇರುತ್ತೆ, ಆ ಜುರಿಸ್ಡಿಕ್ಷನಲ್ಲಿ ಏನೋ ಒಂದು ಸಮಸ್ಯೆ ಆದ್ರೂ ಇಮಿಡಿಯೇಟ್ಲಿ ಅಟೆಂಡ್ ಮಾಡೋಕ್ಕೆ. ಹಂಗೇನೆ ಯಾವುದೇ ಒಂದು ಕಂಪ್ಲೇಂಟ್ ತೊಗೊಂಡ್ಬರ್ತಾರೆ ಜನ, ರಾತ್ರಿ ಬರ್ಬೋದು, ಹಗಲು ಬರ್ಬೋದು, ನಮ್ಮ ಸ್ಟೇಷನ್ಸ್ಗಳು ಯಾವತ್ತೂ ಬಾಗ್ಲಾಗ್ತವೆ. 24/7 ಕೆಲಸ ಮಾಡ್ತಾ ಇರ್ತವೆ. ಎನಿ ಟೈಮಲ್ಲಿ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಅವೈಲೇಬಲ್ ಇರ್ತಾರೆ. ಜನ ಬಂದಾಗ ಅವ್ರು ಏನೇ ಒಂದು ಕ್ಲಿಷ್ಟವಾದ ಸಮಸ್ಯೆ ತೊಗೊಂಡ್ಬರ್ಲಿ, ರಾತ್ರಿ 2 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಬರ್ತಾರೆ, ಆವಾಗ ಅದನ್ನು ಅಟೆಂಡ್ ಮಾಡುವಂಥ ಒಂದು ಕಾರ್ಯಪ್ರವೃತ್ತಿ ನಮ್ಮಲ್ಲಿ ಇರುತ್ತೆ. ಹೀಗಾಗಿ ಆ ದಿನಚರಿ 24/7 ಹಿಂಗೆ ಟೈಟ್ ಶೆಡ್ಯೂಲ್ಡ್, ಈ ಟೈಮ್ಗೆ ಹಿಂಗೇನೆ ಆಗುತ್ತೆ ಅನ್ನೋ ನಮ್ಮದು ದಿನಚರಿಯಲ್ಲಿ ಇರಲ್ಲ. ಸರ್, ಅಪರಾಧ ಬಗ್ಗೆ ಮಾತಾಡೋದು ಸರ್, ಇತ್ತೀಚಿನ ದಿನಗಳಲ್ಲಿ ಈ ವೈಟ್ ಕಾಲರ್ ಅಪರಾಧ ಅನ್ನೋದು ಜಾಸ್ತಿ ಆಗ್ತದೆ ಸರ್, ಅದರ ಬಗ್ಗೆ ವೈಟ್ ಕಾಲರ್ ಅಪರಾಧ ಅಂತಂದರೆ ನಿಮಗೆಲ್ಲ ಗೊತ್ತಿರುವಂಗೆ ವಿದ್ಯಾವಂತರು, ಏನೋ ಒಳ್ಳೆ ನಾಲೆಜ್ ಇರುವಂಥವ್ರು ಮಾಡುವಂಥ ಅಪರಾಧಗಳು. ಅಲ್ಲಿ ಹೋಗಿ ಕೊಲೆ ಆಗಲ್ಲ, ಏನೋ ಇದಾಗಲ್ಲ. ಬಟ್ ಹೆಂಗೆ ಅಂತಂದರೆ, ಹೇಗೆ ಕೆಲವೊಂದು ವ್ಯವಸ್ಥೆಗಳಿಂದ ಲೂಪೋಪಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ವಂಚನೆಗಳನ್ನ ಮಾಡ್ಬೋದು, ಹೇಗೆ ನಾವು ದುಡ್ಡನ್ನ ಬೇಗ ಈಸಿ ಮನಿ ಅಂತ ಹೇಳ್ತೀವಲ್ಲ ಅದನ್ನು ಗಳಿಸ್ಬೋದು ಅನ್ನೋದಕ್ಕೆ ನಾವು ವೈಟ್ ಕಾಲರ್ ಕ್ರೈಮ್ಸ್ ಅಂತ ಕರಿತೀವಿ. ಎಸ್ಪೆಷಲಿ ಚೀಟಿಂಗ್, ವಂಚನೆ, ಇವೆಲ್ಲ ಇದರ ಭಾಗಗಳಾಗಿ ಪರಿಗಣಿಸಲ್ಪಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಈಸಿ ಮನಿ. ಬಸವನವ್ರು ಹೇಳಿದ್ದಾರೆ, ಕಾಯಕವೇ ಕೈಲಾಸ. ನಾವು ದುಡಿದ್ರೇ ನಮಗೆ ಒಂದು ಏನೋ ಒಂದು ತುತ್ತು ಅನ್ನ ನಮಗೆ. ಹಂಗಂದಾಗ ಲೇಬರ್, ಲಾ ಆಫ್ ಲೇಬರ್ ಅಂತ ನಾವೇನು ಕರಿತೀವಿ, ನಾವು ದುಡಿದ್ರೆ ನಾವು ತಿನ್ನಬೇಕು. ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಈಸಿ ಮನಿ. ನಮಗೆ ಏನೋ ಒಂದು ಯಾವುದೋ ಇದರಿಂದನೋ ನಾವು ಒಂದು ಏನೋ ಅಡ್ಡದಾರಿ ಹಿಡ್ಕೊಂಡು ದುಡ್ಡು ಮಾಡ್ಕೊಂಡು ಜೀವನ ಮಾಡ್ತೀವಿ ಅನ್ನೋದು ನೈತಿಕನೂ ಅಲ್ಲ, ಅದು ಆಗೂ ಬರಲ್ಲ. ಹಿಂಗಿದ್ದಾಗ ವೈಟ್ ಕಾಲರ್ ಕ್ರೈಮಲ್ಲಿ, ಚೀಟಿಂಗಲ್ಲಿ ಏನಪ್ಪ ಅಂತಂದರೆ ಹೆಚ್ಚಿಗೆ ಈ ಏನೋ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಸ್ಕ್ಯಾಮ್ಸ್ ಅಂತ ಮಾಡ್ತಾರೆ. ನೀವು ಇಬ್ಬರನ್ನ ಕರ್ಕೊಂಡ್ಬನ್ನಿ, ಅವರಿಬ್ಬರನ್ನ ಕರ್ಕೊಂಡ್ಬರ್ತಾರೆ, ಅವರೊಂದು 5,000 ಆಗ್ತಾರೆ, ಇವರೊಂದು 5,000 ಆಗ್ತಾರೆ, ಕೊನೆಗೆ ನಮ್ಮ ಸಂಸ್ಥೆ ಬೆಳೆಯುತ್ತೆ, ನಾವು ಹಂಗೆ ಮಾಡೋಣ, ಹಿಂಗೆ ಮಾಡೋಣ. ತುಂಬ ರೀತಿಯ ಮೋಸಗಳನ್ನ ಜನರಿಗೆ ಮಾಡ್ತಾರೆ. ಜನರನ್ನು ಅವೇರ್ ಇದ್ದಷ್ಟು ಒಳ್ಳೆಯದು. ಇಂಥ ಇದಕ್ಕೆ ಏನಾಗುತ್ತೆ, ಆ ಟೈಮಲ್ಲಿ ಮತ್ತು ಗ್ರೀಡನ್ನ ಅವ್ರು ಉಪಯೋಗಿಸ್ಕೊತಾರೆ. ನೋಡಿರಿ, ನೀವು 2 ಜನ ಕರ್ಕೊಂಡು ಹಂಗಾಗುತ್ತೆ, ಅಷ್ಟೊಂದು ದುಡ್ಡು ಸಿಗುತ್ತೆ, ಅಷ್ಟೊಂದು ದುಡ್ಡು ಸಿಗುತ್ತೆ, ದುಡಿದೇ ನಮಗೆ ದುಡ್ಡು ಬರ್ತದೆ ಅಂತಂದ್ಮೇಲೆ ಜನ ಏನು ಮಾಡ್ತಾರೆ, ಅಂಥ ಒಂದು ಇದಕ್ಕೆ ಬಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಿಂಗಿದ್ದಾಗ ವೈಟ್ ಕಾಲರ್ ಕ್ರೈಮಲ್ಲಿ ನಮಗೆ ಮ್ಯಾಕ್ಸಿಮಮ್ ಬೇಕಾಗಿರೋದು ಅವೇರ್ನೆಸ್. ಜನರಿಗೆ ಅವೇರ್ನೆಸ್ ಬೇಕು, ಅದು ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಈ ವೈಟ್ ಕಾಲರ್ ನೋಡೋದಾದ್ರೆ ಸರ್, ಅಕ್ಷರಸ್ಥೆ ಜಾಸ್ತಿ ಇದಕ್ಕೆ ಬಲಿ ಆಗ್ತದೆ. ಈ ಸೈಬರ್ ಕ್ರೈಮ್ ಅಂತಂದರೆ ಸರ್, ಹಳ್ಳಿಗಳಲ್ಲಿ ಸಾಕಷ್ಟು ನಡೀತದೆ ಸರ್. ಈ ಹಳ್ಳಿ ಜನರನ್ನು ಯಾವ ರೀತಿ ನೀವು ಜಾಗೃತಿ ಮಾಡಬೇಕು ಸರ್? ಒಂದು ವೇಳೆ ಸೈಬರ್ ಕ್ರೈಮ್ಗೆ ಹಳ್ಳಿ ಜನರು ಏನಾದರೂ ಕೂತಾರೆ, ಅವ್ರಿಗೆ ಯಾವ ರೀತಿ ಬಂದು ಪೊಲೀಸರಿಗೆ ಮಾಹಿತಿ ಕೊಡಬೇಕು, ಕಂಪ್ಲೇಂಟ್ಗಳನ್ನು ಕೊಡಬೇಕು? ನೋಡಿ, ಈಗ ಏನು ಕನ್ವೆನ್ಷನಲ್ ಕ್ರೈಮ್ ಅಂತ ಕರಿತಾ ಇದ್ವಿ ನಾವು, ಕಳ್ಳತನ ಆಗಿರ್ಬೋದು, ಬೇರೆದಾಗಿರ್ಬೋದು, ಅಂಥ ಕ್ರೈಮ್ಗಳು ಕಮ್ಮಿ ಆಗ್ತಾ ಇದೆ. ಬಟ್ ಈಗಿನ ಜಗತ್ತಲ್ಲಿ ಎಲ್ಲರ ಹತ್ರನೂ ಮೊಬೈಲ್ ಇದೆ, ಎಲ್ಲರ ಹತ್ರನೂ ಲ್ಯಾಪ್ಟಾಪ್ಸ್ ಇದೆ, ಎಲ್ಲರ ಹತ್ರನೂ ಟ್ಯಾಬ್ಗಳಿದ್ದಾವೆ, ಎಲ್ಲರ ಹತ್ರನೂ ಇಂಟರ್ನೆಟ್ ಇದೆ. ಎವ್ರಿಬಡಿ ಇಸ್ ಕನೆಕ್ಟೆಡ್, ಮೋಸ್ಟ್ ಆಫ್ ದೆಮ್ ಆರ್ ಕನೆಕ್ಟೆಡ್. ಹೀಗಿದ್ದಾಗ ಈ ಸೈಬರ್ ಕ್ರೈಮ್ ಅನ್ನೋದು ತುಂಬ ಬೃಹದಾಕಾರವಾಗಿ ತಲೆಯುತ್ತಾ ಇದೆ. ಸೈಬರ್ ಕ್ರೈಮು ಹಿಂಗೇನೆ ಆಗುತ್ತೆ, ಹಂಗೆ ಆಗುತ್ತೆ ಅಂತ ಕೆಲವೊಂದು ಕ್ರೈಮ್ಗಳು ಹೇಳ್ಬೋದು ನೀವು. ಬಟ್ ಅದೊಂಥರ ಇವಾಲ್ವಿಂಗ್ ಕ್ರೈಮ್ಸ್ ಇರೋದು. ಏನಾಗುತ್ತೆ ಅಂತಂದರೆ, ಸೈಬರ್ ಕ್ರಿಮಿನಲ್ಸು ಹೇಗೆ ತಮ್ಮ ಏನೋ ಬಲಿಗಳನ್ನ ಹುಡುಕ್ತಾರೆ ಅಂತ ಬೇರೆ ಬೇರೆ ರೀತಿಯಿಂದ ಹುಡುಕ್ತಾರೆ ನಿಮ್ಗೆ ಗೊತ್ತಿರ್ಬೋದು. ಡಿಜಿಟಲ್ ಅರೆಸ್ಟ್ ಬಗ್ಗೆ ಕೇಳಿರ್ಬೋದು, ಬಿಟ್ಕಾಯಿನ್ ಸ್ಕ್ಯಾಮ್ ಬಗ್ಗೆ ಕೇಳಿರ್ಬೋದು, ಹಾಗೆಯೇ ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡು ಹಾಕಿ ನಾವು ಡಬಲ್ ಮಾಡ್ಕೊಡ್ತೀವಿ ಅಂತ ಕೇಳಿರ್ಬೋದು, ನೀವು OTP ಸ್ಕ್ಯಾಮ್ಗಳು ಕೇಳಿರ್ಬೋದು. ಸುಮಾರು ನೀವು ಎಷ್ಟು ಲಿಸ್ಟ್ ಮಾಡ್ತಾ ಹೋದ್ರೂ ಕಮ್ಮಿ ಆಗುತ್ತೆ. ಅಷ್ಟೊಂದು ತರಹದ ಸೈಬರ್ ಕ್ರೈಮ್ಸ್ಗಳು ಇದ್ದಾವೆ, ಹೌದಲ್ಲ. ಮಾರ್ಫಿಂಗ್ ಇದ್ದಾವೆ, ಬ್ಲ್ಯಾಕ್ಮೇಲಿಂಗ್ ಇದ್ದಾವೆ, ಆಮೇಲೆ ಇದು ಏನೋ ಸ್ಟಾಕಿಂಗ್ ಇದೆ. ಸ್ಟಾಕಿಂಗ್ ಈಗ ನಮ್ಮ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಸೋಷಿಯಲ್ ಮೀಡಿಯಾ ಸ್ಟಾಕಿಂಗ್ ಅನ್ನೋದು ತುಂಬ ಚಾಲೆಂಜಿಂಗ್, ಅದು ಒಂಥರ ಕ್ರೈಮ್, ಆಯ್ತಾ. ಸೊ ಹೀಗಿದ್ದಾಗ ಆಮೇಲೆ ನೀವು ಹೇಳಿದಂಗೆ ಗ್ರಾಮೀಣ ಜನತೆ ತನಕನೂ ಇದು ಹೋಗ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದ್ದಾವೆ, ಪ್ರತಿಯೊಬ್ಬರ ಹತ್ರ ಇಂಟರ್ನೆಟ್ ಇದೆ. ಸೈಬರ್ ಕ್ರಿಮಿನಲ್ಸ್ ಫೋನ್ ಮಾಡ್ತಾರೆ ಅಥವಾ ಬೇರೆ ಒಂದೇನೋ ಇದು ಮಾಡ್ತಾರೆ, ಒಂದು ಲಿಂಕ್ ಕಳಿಸ್ತಾರೆ, APK ಲಿಂಕ್ ಕಳಿಸ್ತಾರೆ, ಒಂದು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತಾರೆ. ಆಗ್ತಾ ಇದ್ದಂಗೆ ಅವ್ರು ದುಡ್ದಿರೋ ಜೀವನ ಎಲ್ಲ ಹೋಗ್ತದೆ. ದುಡ್ಡಿನ ಜೀವನದ ಏನೋ ಒಂದು ದುಡ್ಡು ಇರುತ್ತೆ, ಅದೆಲ್ಲ ಹೋಗ್ತದೆ. ಹಿಂಗಿದ್ದಾಗ ಅವೇರ್ನೆಸ್ ಇಸ್ ದ ಕೀ. ನಾವು ಅವೇರ್ನೆಸ್ ಎಷ್ಟು ಹುಟ್ಟಾಕ್ತೀವೋ, ಪ್ರತಿಯೊಬ್ಬರಿಗೂ ಅವೇರ್ನೆಸ್. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸುಮಾರು ಅವೇರ್ನೆಸ್ ಸೆಷನ್ಗಳಿಗೆ ನಾವು ಕರೆ ಕೊಡ್ತಾ ಇದ್ದೀವಿ.
ಎಲ್ಲೆಲ್ಲಿ ನಾವು ಮೊಹಲ್ಲಾ ಮೀಟಿಂಗ್ ಮಾಡ್ತೀವಿ, ದಲಿತ ಕಾಲನಿಗಳಿಗೆ ವಿಸಿಟ್ ಮಾಡ್ತೀವಿ, ಆಮೇಲೆ ಗ್ರಾಮ ವಾಸ್ತವ್ಯಗಳನ್ನ ಮಾಡ್ತೀವಿ. ಹಂಗೇನೆ ಏನೋ ನಾವು ಅವಾಗ ಸ್ಟೂಡೆಂಟ್ಸ್ಗಳಿಗೆ ತೆರೆದ ಮನೆ ಅಂತ ಪ್ರೋಗ್ರಾಮ್ ಮಾಡ್ತೀವಿ, ಕಾಲೇಜ್ಗಳಿಗೆ ಹೋಗ್ತೀವಿ, ಅಲ್ಲಿ ಹೋಗಿ ಸೆಮಿನಾರ್ಗಳನ್ನ ಮಾಡ್ತೀವಿ. ಹೇಗೆ ಹೌ ಟು ಬಿ ಸೇಫ್ ವೆನ್ ಕಂಪೇರ್ಡ್ ಟು ವೆನ್ ಇಟ್ ಕಮ್ಸ್ ಟು ಸೈಬರ್ ಕ್ರೈಮ್ಸ್ ಅಂತ ಅರ್ಥ ಆಯ್ತಾ? ಹೀಗಿದ್ದಾಗ ಅವೇರ್ನೆಸ್ ಇಸ್ ದ ಕೀ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ ತುಂಬಾನೇ ಇದ್ರ ಬಗ್ಗೆ ಜಾಗರೂಕತೆ ಕಾರ್ಯಕ್ರಮಗಳನ್ನು ಹಾಕ್ಲಾಗ್ತಾ ಇದೆ. ಮೊದಲೆಲ್ಲ ಏನು ಮಾಡ್ತಿದ್ರು ಸರ್, ಈಗ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿದ್ದು ಬಟ್ ಈ ಸೈಬರ್ ಕ್ರೈಮ್ ಇತ್ತೀಚೆಗೆ ಏನಾಗ್ತಿದ್ದಾರೆ ಸರ್, ಈಗ ಏನು ಡಿಲಿವರಿ ಬಂದಿದೆ, ನಿಮಗೆ ಆರ್ಡರ್ ಇತ್ತು ತಗೊಳ್ಳಿ ಅಂತ ತಗೊಂಡು ಈ ಸೈಬರ್ ಅರೆಸ್ಟ್ ಮಾಡಿ ಕೆಲವೊಂದಷ್ಟು ಪ್ರಕರಣಗಳು ನಡೀತದೆ. ನಾನು ನಿಮ್ಗೆ ಹೇಳಿದಲ್ಲ ಡಿಜಿಟಲ್ ವಂಚಿತ ಒಳಗಾದವರು ಸರ್ ಯಾವ ರೀತಿ ಸಹಾಯ ಕೊಡ್ತಿದ್ರು, ಅವರು ಯಾವ ರೀತಿ ಕ್ರಮ ಮಾಡಿದ್ರು? ನಾನು ನಿಮ್ಗೆ ಹೇಳಿದಲ್ಲ, ಇದು ಕಾಲ್ಡ್ ಆಸ್ ಡಿಜಿಟಲ್ ಅರೆಸ್ಟ್. ಡಿಜಿಟಲ್ ಅರೆಸ್ಟಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೊಂದು ಫೋನ್ ಬರುತ್ತೆ, ನಿಮ್ಮ ಹೆಸರಿನ ಒಂದು ಪಾರ್ಸಲ್ ಹೋಗ್ತಾ ಇದೆ, ಆ ಪಾರ್ಸಲಲ್ಲಿ ಏನೋ ಫೇಕ್ ಪಾಸ್ಪೋರ್ಟ್ಸ್ ಇದೆ, ಡ್ರಗ್ಸ್ ಇದೆ, ಆರ್ಮ್ಸ್ ಅಮ್ಯುನಿಷನ್ ಇದೆ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಫೋನ್ ಮಾಡ್ತಾರೆ. ನೀವು ಹೆದರು ಬಿಟ್ಟು ಕಾಮನ್ ಆಗಿ ಒಬ್ಬ ಮನುಷ್ಯ ಹೆದರು ಬಿಡ್ತಾರೆ, ನನ್ನ ಹೆಸರಲ್ಲಿ ಇಷ್ಟೊಂದೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಏನು ಮಾಡ್ತಾನೆ, ಒಬ್ಬನು ಫೋನ್ ಮಾಡಿ ನಮ್ಮ ಪೊಲೀಸ್ ಆಫೀಸರು ಅಥವಾ ಕಸ್ಟಮ್ ಆಫೀಸರ್ ಜೊತೆ ಮಾತಾಡ್ತಾರೆ, ಅವ್ರಿಗೆ ನೀವು ವಿಡಿಯೋ ಕಾಲ್ ಮಾಡಿ ಅಂತ ಹೇಳಿ ಅವರು ಲಿಂಕ್ ಕಳಿಸ್ತಾರೆ, ವಿಡಿಯೋ ಕಾಲ್ ಓಪನ್ ಆಗುತ್ತೆ, ಅಲ್ಲಿ ಪೊಲೀಸ್ ಯೂನಿಫಾರ್ಮ್ ಅಥವಾ ಕಸ್ಟಮ್ ಯೂನಿಫಾರ್ಮ್ ಹಾಕೊಂಡಿರೋಂಥ ಒಂದು ವ್ಯಕ್ತಿ ಕೂತಿರ್ತಾನೆ. ಅವ್ನಿಗೆ ಹೆದರ್ಸ್ತಾರೆ, ನೋಡಪ್ಪ ನಿನ್ನ ಹೆಸರಿಂದ ಎಷ್ಟೊಂದೆಲ್ಲ ಹೋಗ್ತಾ ಇದೆ, ನಿನ್ನನ್ನು ಅರೆಸ್ಟ್ ಮಾಡ್ತೀವಿ, ಈಗ ನೀನು ಅರೆಸ್ಟ್ ಆಗಬಾರ್ದು ಅಂತಂದರೆ ಇಷ್ಟು ದುಡ್ಡು ಕೊಡೋಕ್ಕೆ, ಹೆಂಗೆ ದುಡ್ಡು ಕೊಡ್ತೀವಿ ನಾನು ಲಿಂಕ್ ಕಳಿಸಿದ್ರೆ ಅಷ್ಟು ಪೇ ಮಾಡು. ಜನ ಇದಕ್ಕೆ 30 ಲಕ್ಷ 50 ಲಕ್ಷ 2 ಕೋಟಿ ತನಕನೂ ಕಳ್ಕೊಂಡಿರೋರು ಇದ್ದಾರೆ. ಯಾರಂತಿಲ್ಲ, ಅನಕ್ಷರಸ್ಥರಲ್ಲ, ಒಳ್ಳೊಳ್ಳೆ ಜಾಬಲ್ಲಿರೋರು, ಒಳ್ಳೊಳ್ಳೆ ಓದ್ಕೊಂಡಿರೋರು, ಡಾಕ್ಟರ್ಸು, ಎಂಜಿನಿಯರ್ಸು, ಇವರೇನೇ ಇಂಥದಕ್ಕೆ ಬಲಿ ಆಗ್ತಾ ಇದೆ. ದೇರ್ ಇಸ್ ನಥಿಂಗ್ ಕಾಲ್ಡ್ ಎಸ್ ಡಿಜಿಟಲ್ ಅರೆಸ್ಟ್. ಯಾವುದೇ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಕಸ್ಟಮ್ಸ್ ಆಗಿರ್ಬೋದು, ರೆವಿನ್ಯೂ ಇಂಟೆಲಿಜೆನ್ಸ್ ಆಗಿರ್ಬೋದು, ಯಾರೇ ಆಗಲಿ ಯಾರೂ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ನಿಮಗೆ ಅಂಥದ್ದೇನಾದರೂ ಬಂದರೆ ಇಮಿಡಿಯೇಟ್ಲಿ ಸೈಬರ್ ಹೆಲ್ಪ್ಲೈನೋ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಅಥವಾ ಯಾವುದೇ ಪೊಲೀಸ್ ಸ್ಟೇಷನ್ಗೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮೇಷನ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಭಯ ಪಡಬಾರ್ದು, ಯಾರಿಗೂ ₹1 ಪೇ ಮಾಡಬಾರ್ದು. ಇಮಿಡಿಯೇಟ್ಲಿ ಪೊಲೀಸ್ ಗಮನಕ್ಕೆ ತಂದರೆ ನಾವು ಅದನ್ನು ಟ್ಯಾಕಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಪೊಲೀಸರು ಒಂದು ಸಮಾಜದಲ್ಲಿ ಸುವ್ಯವಸ್ಥೆ ಕಾಪಾಡಿಕೊಳ್ಬೇಕು ಅಂತಂದರೆ ಸಾರ್ವಜನಿಕರ ಸಹಾಯನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಾರ್ವಜನಿಕರ ಜೊತೆ ಪೊಲೀಸ್ ಇಲಾಖೆ ಯಾವ ರೀತಿ ಸಹಕಾರ ಮತ್ತು ಸಹಾಯ ಕಳಿಸ್ತೀರಾ? ನೋಡಿ, ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸು ಮತ್ತು ಒಂದು ಜ್ಯೂರಿಡಿಕ್ಷನಲ್ಲಿ ಪೀಸ್ನ ಕಾಪಾಡೋದು ಪ್ರತಿಯೊಬ್ಬರು ಕರ್ತವ್ಯ. ಪೊಲೀಸರು ಎಷ್ಟು ಕರ್ತವ್ಯನೋ ಪೊಲೀಸರಿಗೆ ಸಹಕಾರ ಕೊಡಬೇಕಾಗಿರೋದು ನಾಗರಿಕರದು ಅಷ್ಟೇ ಕರ್ತವ್ಯ. ಹೀಗಿದ್ದಾಗ ಬೇರೆ ಬೇರೆ ಪೊಲೀಸಿಂಗ್ ಕರ್ತವ್ಯಗಳಲ್ಲಿ ನಮಗೆ ಸಾರ್ವಜನಿಕರ ಸಹಕಾರ ಇಂಪಾರ್ಟೆಂಟ್. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಹುಡುಗನಿಗೆ ನಾವು ಹೆಲ್ಮೆಟ್ ಹಾಕೋಕ್ಕೆ ದಂಡ ಹಾಕೋಕ್ಕೆ ನಾವು ಇರ್ತೀವೋ, ಅವ್ರು ಎಷ್ಟು ಅಗ್ರೆಸಿವ್ ಆಗಿರ್ತಾರೆ ಅಂದರೆ, ಯಾಕೆ ಸರ್ ನಮ್ಮ ಲೈಫು ನಾವು ಹೆಲ್ಮೆಟ್ ಹಾಕೋತೀವೋ ಬಿಡ್ತೀವೋ, ನಿಮಗೇನು ಸರ್ ನೀವು ದಂಡ ಹಾಕಿ ಬಡವ್ರನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋ ಮಟ್ಟಿಗೆ ಮಾತುಗಳು ಬರ್ತಾರೆ. ಅರ್ಜೆಂಟ್ ಕೆಲಸ ಇತ್ತು, ಇಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೋ, ನಾನು ಯಾವಾಗಲೂ ಆಗೋದಿದೆ ಸರ್ ಇವತ್ತೇ ಬಿಡ್ತೀನಿ ಅಂತ ನಾನಾ ಕಾರಣಗಳು ಕೊಡ್ತೇನೆ. ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪೊಲೀಸ್ ಇಸ್ ನಾಟ್ ರೆವಿನ್ಯೂ ಜನರೇಟಿಂಗ್ ಡಿಪಾರ್ಟ್ಮೆಂಟ್. ವಿ ಆರ್ ಎನ್ಫೋರ್ಸಿಂಗ್ ಡಿಪಾರ್ಟ್ಮೆಂಟ್. ವಿ ಕೇರ್ ಫಾರ್ ದ ಲೈಫ್ಸ್ ಆಫ್ ದ ಪೀಪಲ್. ನಾನು ಬೇಕಾದ ಡೇಟಾ ಕೊಡ್ತೀನಿ ನಿಮಗೆ. ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ಕಳೆದ ವರ್ಷ ಈ ವರ್ಷ ಏನೇನು ಅಪಘಾತಗಳಾಗಿದ್ದಾವೆ ಮೋಟರ್ ಸೈಕಲ್ ಮೇಲೆ ಡೆತ್ ಆದವ್ರದ್ದು ನಿಮಗೆ ಡೇಟಾ ಕೊಡ್ತೀನಿ. ಒಬ್ಬರು ಹೆಲ್ಮೆಟ್ ಹಾಕಿದವರಿಲ್ಲ. ಡೆತ್ ಆದವರು ಒಬ್ಬರು ಹೆಲ್ಮೆಟ್ ಹಾಕಿದವರಿಲ್ಲ. ಯಂಗ್ ಗೈಸ್ ಆರ್ ಲೂಸಿಂಗ್ ದ ಲೈಫ್ಸ್ ಆನ್ ದ ರೋಡ್ಸ್. ಅರ್ಥ ಆಯ್ತಾ? ಸೊ ಹಂಗಿದ್ದಾಗ ನಾವು ವಿ ಕೇರ್ ಫಾರ್ ದೇರ್ ಲೈಫ್ಸ್ ಅಷ್ಟೇ. ಅವರ ಜೀವನದ ಬಗ್ಗೆ ನಾವು ಕೇರ್ ಮಾಡ್ತೀವಿ. ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿತ್ತು, ತುಂಬ ಸೀರಿಯಸ್ ಆಕ್ಸಿಡೆಂಟ್ ಆಗಿತ್ತು. ಬಟ್ ಅವರು ಹೆಲ್ಮೆಟ್ ಹಾಕಿದ್ರು, ಅವ್ರ ಪ್ರಾಣ ಉಳಿತು. ಹೀಗಿದ್ದಾಗ ಒಬ್ಬ ಪೊಲೀಸು ನಿಲ್ಲಿಸಿ ಹೆಲ್ಮೆಟ್ ಹಾಕೊಳ್ರಪ್ಪ ಅಂತ ಹೇಳೋದು ಅವನಿಗೋಸ್ಕರ ಅಲ್ಲ. ಆ ಬಿಸಿಲಲ್ಲಿ ಆ ಗಾಳಿಯಲ್ಲಿ ನಿಂತವನು ಹೆಲ್ಮೆಟ್ ಹಿಡಿಯೋದು ಅವನಿಗೋಸ್ಕರ ಅಲ್ಲ. ಆ ದುಡ್ಡನ್ನು ಮನೆಗೆ ತೊಗೊಂಡೋಗಲ್ಲ, ಅವ್ರ ದಂಡದ ದುಡ್ಡು. ಅವನು ಆ ಹುಡುಗರದ್ದು ಲೈಫ್ ಬಗ್ಗೆ ಕಾಳಜಿ ಇದೆ. ನಾವು ಡೇ ಇನ್ ಡೇ ಔಟ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ಗಳು ಇವುಗಳನ್ನ ನೋಡ್ತಾ ಇರ್ತೀವಿ. ಆ ಆಕ್ರಂದನ ನೋವು ನಮಗೆ ಗೊತ್ತಿರುತ್ತೆ. ಮಕ್ಕಳಂದ್ರೆ ಆಗ್ಬಿಟ್ರೆ ತಂದೆ ತಾಯಿ ಯಾವ ಸ್ಥಿತಿಗೆ ಹೋಗ್ತಾರೆ ಅನ್ನೋ ನಮ್ಗೆ ಗೊತ್ತಿರುತ್ತೆ. ಹೀಗಿದ್ದಾಗ ಅದು ಆಗಬಾರ್ದು ಅನ್ನೋ ಆ ಒಂದು ಸದುದ್ದೇಶದಿಂದ ಮಾತ್ರ ನಮ್ಮವರು ಅದನ್ನು ಅವಾಗ ಹಾಕಕ್ಕೆ ಹೋಗ್ತಾರೆ. ಆವಾಗ ಏನು ಮಾಡಬೇಕು ಸಾರ್ವಜನಿಕರು? ಹೌದು, ಪೊಲೀಸರು ನಮ್ಮ ಇದಕ್ಕೋಸ್ಕರನೇ ಇರೋದು.
ಆರಕ್ಷಕರು ಅಂದರೆ ಭಯ ಅಲ್ಲ, ಭರವಸೆ. ಅವರಿಂದ ನಮಗೆ ತುಂಬ ಒಳ್ಳೇದಾಗ್ತಾ ಇದೆ ಅಂತ ಒಂದು ಪರಿಕಲ್ಪನೆಯಿಂದ ಅವ್ರು ಏನು ಹೇಳ್ತಾರೆ, ಹೆಲ್ಮೆಟ್ಟನ್ನೇ ಕೇಳೋದು ಅಷ್ಟೇ. ಹೆಲ್ಮೆಟ್ ಹಾಕೊಂಡು ಹೋದ್ರೆ ಏನಪ್ಪ ಅವ್ರದ್ದು ಸೇಫ್ಟಿ ಆಗ್ತದೆ. ಹೀಗೆ ಪ್ರತಿಯೊಂದು ಕರ್ತವ್ಯದಲ್ಲೂ ಪೊಲೀಸರಿಗೆ ಸಾರ್ವಜನಿಕರದ್ದು ಸಹಕಾರ ಬೇಕಾಗುತ್ತೆ. ನಾನು ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಸರ್, ಈಗ ನೀವು ಅಪಘಾತ ಆದ ತಕ್ಷಣ ಈಗ ಪ್ರತಿಯೊಂದು ರಸ್ತೆಗಳು ಒಂಥರ ಸಾವಿನ ಹೆದ್ದಾರಿಗಳನ್ನ ಆಗ್ತದೆ ಸರ್. ಇನ್ನೊಂದರಿಂದ ಕೆಲಸನ ಆಗ್ತದೆ. ಬಾಗಲಕೋಟೆ ಜಿಲ್ಲೆಗೆ ನೋಡೋದಾದ್ರೆ ಸರ್, ಈ ಅಪಘಾತಗಳನ್ನ ತಡೆಗಟ್ಟಕ್ಕೆ ಪೊಲೀಸ್ ಇಲಾಖೆಗಳು ಯಾವುದಾದ್ರೂ ಕ್ರಮಗಳನ್ನ ವೆರಿ ಗುಡ್ ಕ್ವೆಶನ್. ಆ್ಯಕ್ಚುಲಿ ಏನಂತಂದರೆ ಎಷ್ಟೋ ಸಲ ಅಪಘಾತಗಳಿಗೆ ನಾವು ಇದು ನೋಡಿದಾಗ ನಮ್ಮಲ್ಲಿ ಅಪಘಾತಗಳ ತಡೆಗಟ್ಟಕ್ಕೆ 3 ಅಪ್ರೋಚ್ ಅಂತ ಇದೆ. ಅರ್ಥಾಯ್ತಾ? ಎಂಜಿನಿಯರಿಂಗ್, ಎನ್ಫೋರ್ಸ್ಮೆಂಟ್ ಆ್ಯಂಡ್ ಅವೇರ್ನೆಸ್. ಅರ್ಥಾಯ್ತಾ? ಎಂಜಿನಿಯರಿಂಗ್, ಎನ್ಫೋರ್ಸ್ಮೆಂಟ್ ಆ್ಯಂಡ್ ಅವೇರ್ನೆಸ್ ಅಂತ ಈ 3 ಟ್ರಿಪಲ್ ಅಪ್ರೋಚ್ಗಳನ್ನ ನಾವು ಏನು ಮಾಡ್ತೀವಿ, ಜಾರಿಗೆ ತರ್ತೀವಿ. ಎಂಜಿನಿಯರಿಂಗ್ ಅಂದರೆ ಆ ರೋಡಲ್ಲಿ ಡಿಫೆಕ್ಟ್ ಏನಾದರೂ ಇದ್ದಾಗ, ಏನಾದರೂ ಒಂದು ಸಲ ವಿಸಿಬಿಲಿಟಿ ಇರಲ್ಲ, ತುಂಬ ಶಾರ್ಪ್ ಟರ್ನ್ಸ್ ಇರುತ್ತೆ, ಹಂಗಿದ್ದಾಗ ನಮಗೆ ಕಾಣೋದಿಲ್ಲ. ಅಂಥದ್ರಲ್ಲಿ ಇದ್ದಾಗ ನಾವು PWD ಅವ್ರ ಜೊತೆ ಅಥವಾ ರೋಡ್ ಕನ್ಸ್ಟ್ರಕ್ಷನ್ ಯಾರು ಮಾಡ್ತಾ ಇರ್ತಾರೆ ಅವ್ರ ಜೊತೆ ಕನ್ಸ್ಟ್ರಕ್ಷನ್ ಅವರು ಅಥಾರಿಟೀಸ್ಗೆ ಕನ್ಸಲ್ಟ್ ಮಾಡಿ, ಸರ್ ಇದು ಹಿಂಗಾಗಬಾರ್ದು, ಹಿಂಗಾಗಬೇಕು, ಹಿಂಗಾಗೋದ್ರಿಂದ ಇಲ್ಲಿ ಅಪಘಾತ ಒಳ್ಳೆಯ ಆಗುತ್ತೆ, ಇಲ್ಲಿ ಜಾಸ್ತಿ ಅಪಘಾತಗಳ ಚಾನ್ಸಸ್ ಇದೆ, ಅದನ್ನು ರೆಕ್ಟಿಫೈ ಮಾಡೋಕ್ಕೆ ಕ್ರಮ ತಗೊಂಡಿದ್ದೀವಿ. ಎರಡನೇದು ನಾನು ನಿಮ್ಗೆ ಹೇಳಿದಂಗೆ ಎನ್ಫೋರ್ಸ್ಮೆಂಟ್ ಅಂದರೆ ನಾವು ಅವಾಗ ಹಿಡಿದು ದಂಡಗಳನ್ನ ಹಾಕಿ ಓವರ್ ಸ್ಪೀಡಿಂಗು, ಡ್ರಿಂಕ್ ಆ್ಯಂಡ್ ಡ್ರೈವಿಂಗು, ವಿದೌಟ್ ಸೀಟ್ ಬೆಲ್ಟ್ ಅಥವಾ ವಿದೌಟ್ ಹೆಲ್ಮೆಟ್ ಡ್ರೈವಿಂಗ್, ಇವನ್ನೆಲ್ಲ ಕೇಸಸ್ ಕ್ವಾಲಿಟಿ ಫೈನ್ಸ್ ಹಾಕಿದ್ದು ಆ ಒಂದು ಅಪಘಾತ ತಡೆಗೆ ಕ್ರಮ ತಗೊಂಡು. ಮೂರನೇದು ಅವೇರ್ನೆಸ್ ಏನಪ್ಪ ಅಂತಂದರೆ ಆವಾಗವಾಗ ಸ್ಕೂಲು ಕಾಲೇಜುಗಳಿಗೆ ಹೋಗಿ ನಾವು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತೀವಿ. ಎಷ್ಟೋ ಸಲ ಇವೆಲ್ಲ ಮಾಡಿದ್ರೂ ಯಾಕೆ ಕಾರಣ ಆಗುತ್ತೆ ಅಂತಂದರೆ ವೆಹಿಕಲ್ ಯಾರು ಡ್ರೈವ್ ಮಾಡ್ತಾ ಇರ್ತಾರಲ್ಲ ಅವ್ರದ್ದು ಒಂದು ರೋಡ್ ಬಿಹೇವಿಯರ್, ರೋಡ್ ಸೇಫ್ಟಿ ಬಗ್ಗೆ ಅವ್ರಿಗೆ ಇರತಕ್ಕಂತಹ ಒಂದು ಕಾಳಜಿ. ಎಷ್ಟೋ ಸಲ ನೋಡ್ತಿರ್ತೀರ ನೀವು, ಹೆಲ್ಮೆಟ್ ಹಾಕೋದೇ ಓಡಿಸೋದು, ಜೋರಾಗಿ ಓಡಿಸೋದು, ಕುಡಿದು ಓಡಿಸೋದು, ಮೊಬೈಲ್ ಇಟ್ಕೊಂಡು ಓಡಿಸೋದು, ಇವೆಲ್ಲ ಏನಿದಾವಲ್ಲ ಇಟ್ ಈಸ್ ಫಾರ್ ಅವರ್ ಸೇಫ್ಟಿ. ಏನು ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಸಿಂಪಲ್ ಥಿಂಗ್ಸ್ ಹೇಳಿದ್ದಾರೆ, ಇಟ್ ಈಸ್ ಫಾರ್ ಅವರ್ ಸೇಫ್ಟಿ. ನಿಮ್ಗೆ ಗೊತ್ತಿರುವಂಗೆ ರೋಡ್ ಆಕ್ಸಿಡೆಂಟ್ ಆಗೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ವಾ? ಕಣ್ಣುಚ್ಚಿ ಕಣ್ಣು ತೆಗಿಬಿಟ್ಟು ದುರ್ಘಟನೆ ಆಗಿ ಹೋಗ್ಬಿಟ್ಟಿರುತ್ತೆ, ಸಾವು ಆಗಿ ಹೋಗ್ಬಿಟ್ಟಿರುತ್ತೆ. ಇಂಥದ್ರಲ್ಲಿ ಮೊಬೈಲ್ ಇಟ್ಕೊಂಡು ಓಡಾಡೋದು ಅಥವಾ ಹೆಲ್ಮೆಟ್ ಇಲ್ಲದೆ ಓಡಾಡೋದು ಅದು ಒಳ್ಳೆಯದಲ್ಲ. ಹೀಗಿದ್ದಾಗ ನಾಗರಿಕರು ಕೈ ಜೋಡಿಸೋದ್ರಿಂದ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಆಟೋಮೆಟಿಕ್ ಫೈನ್ ಸಿಸ್ಟಮ್ನ ತೊಗೊಂಡ್ಬರ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಆಟೋಮೆಟಿಕ್ ಫೈನ್ ಸಿಸ್ಟಮ್ ಅಂತ ಏನಪ್ಪ ಅಂತಂದರೆ ಬಾಗಲಕೋಟೆಯ ಪ್ರತಿಯೊಂದು ಏನು ಜಂಕ್ಷನ್ಸ್ ಇದ್ದಾವೆ ಅಲ್ಲಿ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾಗಳು ಹಾಕಲ್ಪಟ್ಟಿದ್ದಾವೆ. ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಸಿಗ್ನಲ್ ಜಂಪ್ ಮಾಡ್ತಾ ಇದ್ದಾನೆ, ಅಥವಾ ಒಬ್ಬನು ರ್ಯಾಶ್ ನೆಗ್ಲಿಜೆಂಟ್ ಡ್ರೈವ್ ಮಾಡ್ತಾ ಇದ್ದಾನೆ, ಅಥವಾ ಒಬ್ಬನು ಹೆಲ್ಮೆಟ್ ಹಾಕೊಳ್ಳದೆ ಗಾಡಿ ಓಡಿಸ್ತಾ ಇದ್ದಾನೆ ಅಂತ ಬಂದಾಗ ನಾವು ಆಟೋಮೆಟಿಕ್ ಆಗಿ ಅದು ಕ್ಯಾಪ್ಚರ್ ಆಗಿ ಅದೊಂದು ರಿಸೀಟ್ ಜನರೇಟ್ ಆಗುತ್ತೆ. ಸರಿ, ಚೆಕ್ ಪೋಸ್ಟ್ ಥರ ಟ್ರಾಫಿಕ್ ಸಿಸ್ಟಮ್ ಸರ್, ಅದೆಷ್ಟು ಪರಿಣಾಮಕಾರಿ? ಡೆಫಿನೆಟ್ಲಿ ಕೆಲವೊಂದು ಸಲ ಏನಾಗುತ್ತೆ, ಸ್ಪೀಡನ್ನು ಸ್ಲೋ ಡೌನ್ ಮಾಡೋದಿರುತ್ತೆ ನಮಗೆ. ಅಷ್ಟೇ ಅಲ್ಲದೆ ಕೆಲವೊಂದು ಕಡೆ ಬ್ಲೈಂಡ್ ಟರ್ನ್ಸ್ ಇರುತ್ತೆ, ಕೆಲವೊಂದು ಕಡೆ ತುಂಬ ಸ್ಟ್ರೇಟ್ ರೋಡ್ಸ್ ಇದ್ದಾಗ ಓವರ್ ಸ್ಪೀಡ್ ಆಗೋ ಚಾನ್ಸಸ್ ಇರುತ್ತೆ. ಆ ಬ್ಯಾರಿಕೇಡ್ಸ್ ಏನಾಗುತ್ತೆ, ಒಂಥರ ಅದು ಸೈಕಲಾಜಿಕಲ್ ಡಿಟರೆನ್ಸ್. ಪೊಲೀಸ್ ಇದ್ದಾರೆ, ಅದು 2 ಕೆಲಸ ಮಾಡುತ್ತೆ. ಒಂದು ವೆಹಿಕಲ್ ಸ್ಪೀಡ್ನ ಕಮ್ಮಿ ಮಾಡಿ ಅವರು ನೀಟಾಗಿ ಹೋಗೋ ಥರ ನೋಡ್ಕೊಳ್ಳುತ್ತೆ. ಎರಡನೇದು ಬೇರೆ ಥರ ಅಪರಾಧಿಗಳಿರ್ತಾರಲ್ಲ ಅಥವಾ ಅಪರಾಧಿ ಮನೋಭಾವನೆಗಳು ಇರ್ತಾರೆ. ಫಾರ್ ಎಕ್ಸಾಂಪಲ್ ಕಳ್ಳರು ಬಾಗಲಕೋಟೆಗೆ ಎಂಟ್ರಿ ಆಗಬೇಕಂದ್ರೆ ಜಿಗ್ಜಾಗ್ ಬ್ಯಾರಿಕೇಡ್ಸು ಅಥವಾ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ನೋಡಿದ್ರೆ ಎಲ್ಲೋ ಒಂದು ಕಡೆ 4 ಮಂದಿ ಹಾಕ್ಕೊಂಡಿದ್ದಾರೆ, ಚೆಕ್ ಬಂದಿ ಹಾಕ್ಕೊಂಡಿದ್ದಾರೆ. ಇವತ್ತು ಎಲ್ಲ ಕಡೆ ಪೊಲೀಸ್ ಅಲರ್ಟ್ ಇದ್ದಾರೆ, ನಾನು ಇಲ್ಲಿ ಕಳ್ಳತನ ಮಾಡಿದರೆ, ನವನಗರದಲ್ಲಿ ಕಳ್ಳತನ ಮಾಡಿದ್ರೆ ಹೊರಗಡೆ ಹೋಗ್ಬೇಕಂತ ಸಿಕ್ಕಾಕೊಡ್ತೀನಿ ಅನ್ನೋ ಭಯದಿಂದ ಬಾಗಲಕೋಟೆ ಎಂಟ್ರಿನೇ ಆಗಲ್ಲ. ಸೊ ಹೀಗಾಗಿ ಎಷ್ಟೋ ಅಪರಾಧಗಳನ್ನ ತಡೆದಾಗುತ್ತೆ. ಹೀಗಾಗಿ ಸೈಕಲಾಜಿಕಲ್ ಡಿಟರೆನ್ಸ್ ಕೂಡ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಸರ್, ಈಗಿನ ಯುವಕರ ಕನಸು ಅಂತಂದರೆ ಒಂದು ಪೊಲೀಸ್ ಬಿಟ್ಟರೆ ಆರ್ಮಿ ಸರ್. ಈ ಪೊಲೀಸ್ಗೆ ತಯಾರಿ ನಡೆಸುವಂಥ ಯುವಕರಿಗೆ ಸರ್ ನೀವು ಕೊಡುವಂಥ ಸಲಹೆಗಳು ಯಾವ ರೀತಿ ಅವರು ಪ್ರಿಪ್ರೇಷನ್ ಮಾಡ್ತಾರೆ ಈಗಿನ ಸ್ಪರ್ಧಾತ್ಮಕ? ತುಂಬ ಖುಷಿ ಆಯಿತು ನೀವು ಹೇಳಿದ ಕೇಳಿ. ಪೊಲೀಸ್ಗೆ ಮತ್ತು ಆರ್ಮಿಗೆ ಯುವಕರು ಬರೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ವೆರಿ ಗುಡ್. ಏನಪ್ಪ ಅಂತಂದರೆ ಪೊಲೀಸರು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, 3-4 ಹಂತಗಳಲ್ಲಿ ಇಲ್ಲಿ ಏನಾಗುತ್ತೆ ರಿಕ್ರೂಟ್ಮೆಂಟ್ ಆಗುತ್ತೆ. ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹಂತದಲ್ಲಿ, ಎರಡನೇದು ಸಬ್ ಇನ್ಸ್ಪೆಕ್ಟರ್ ಹಂತದಲ್ಲಿ, ಮೂರನೇದು DYSP ಅದೇ ನಮ್ಮ KS ಹಂತದಲ್ಲಿ, 4ನೇದು IPS ಅದೇ ಡೈರೆಕ್ಟು UPSC ಎಂಟ್ರಿ ಹಂತದಲ್ಲಿ. ಸೊ ಈ 4 ಇದಕ್ಕೆ ಬೇರೆ ಬೇರೆ ವಿದ್ಯಾರ್ಹತೆ ಇದೆ, ಆಮೇಲೆ ಬೇರೆ ಬೇರೆ ಎಕ್ಸಾಮ್ಸ್ ಇದೆ, ಬೇರೆ ಬೇರೆ ಟೈಪ್ಸ್ ಆಫ್ ಎಕ್ಸಾಮ್ಸ್ ಇದೆ. ನಿಮಗೂ ಗೊತ್ತಿದೆ ಫಿಸಿಕಲ್ ಏನಿದೆ ಅದು ಏನು ಬೇರೆ ಬೇರೆ ಇದ್ದಾವೆ ಇದಕ್ಕೆಲ್ಲ ಅಂತ ಹೇಳ್ಬಿಟ್ಟು. ಸೊ ಹುಡುಗರು ಯಾವ ಒಂದು ಇದಕ್ಕೆ ಹುದ್ದೆಗೆ ಅವರು ಆಸ್ಪಿರೇಷನ್ಸ್ನ ಹೊಂದಿದ್ದಾರೆ
ಆ ಒಂದು ಆಸ್ಪಿರೇಷನ್ಸ್ ಬಗ್ಗೆ ನೀಟಾಗಿ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಥವಾ DYSP ಆಗಬೇಕು ಅಂತ ತಿಳ್ಕೊಂಡ್ರೆ, DYSP ಆಗಬೇಕಂದ್ರೆ ಏನು ಎಕ್ಸಾಮ್ ಬರೀಬೇಕಪ್ಪ? AS ಎಕ್ಸಾಮ್ ಯಾರು ಕರೀತಾರೆ? KPSC ಕರೀತಾರೆ. ಎಷ್ಟು ಹಂತದಲ್ಲಿ ಆಗುತ್ತೆ? 3 ಹಂತದಲ್ಲಿ ಆಗುತ್ತೆ. ಪ್ರಿಲಿಮ್ಸು, ಮೇನ್ಸು ಮತ್ತು ಇಂಟರ್ವ್ಯೂ ಸ್ಟೇಜಲ್ಲಿ. ಹೇಗೆ ಪ್ರಿಲಿಮ್ಸ್ ಅಂದರೆ ಏನು? ಎಷ್ಟು ಸಬ್ಜೆಕ್ಟ್ ಇರ್ತವೆ? ಆಮೇಲೆ ಮೇನ್ಸ್ ಅಂದರೆ ಏನು? ಎಷ್ಟು ಸಬ್ಜೆಕ್ಟ್ ಇರುತ್ತೆ? ಬರೆಯೋದಿರುತ್ತಾ ಅಥವಾ ಟಿಕ್ ಮಾಡೋದಿರುತ್ತಾ? ಇಂಟರ್ವ್ಯೂ ಅಂದರೆ ಏನು ಕೇಳ್ಬೋದು? ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು? ಇವೆಲ್ಲ ವಿಷಯದ ಬಗ್ಗೆ ಒಂದು ಹೋಮ್ವರ್ಕ್ ಮಾಡಲೇಬೇಕು. ಅವ್ರು ಯಾವಾಗ ಈ ಡಿಗ್ರಿ ನಮಗೆ ಎಂಟ್ರೆನ್ಸ್ ಡಿಗ್ರಿ ಮುಗಿದಾದ್ಮೇಲೆ ನಾವು ಎಕ್ಸಾಮ್ ಬರೆಯೋಕ್ಕೆ ಯಾವಾಗ ಅರ್ಹರಾಗ್ತೀವಿ, ಇನ್ನು ಮುಂಚೆನೇ ನಿಮ್ಗೆ ಗೊತ್ತಿರೋ ಪ್ರಕಾರನೇ UPSC ಅಥವಾ ಅವರು ಸ್ಟೇಟ್ ಎಕ್ಸಾಮ್ಗಳಿಗೆ ಉತ್ತರ ಭಾರತ ಹುಡುಗರು, ಬಿಹಾರದವರೆಲ್ಲ ಬಹಳ ಬೇಗ ಶುರು ಮಾಡಿಬಿಡ್ತಾರೆ ಎಕ್ಸಾಮ್ ತಯಾರಿಲ್ಲ. 5ನೇ, 6ನೇ, 7ನೇ, 8ನೇಗೆಲ್ಲ ಶುರು ಮಾಡಿಬಿಡ್ತಾರೆ ಅವರು, ನಾನು UPSC ಬರೀಬೇಕು ಅಂದರೆ. ಹಾಗೆ ನಮ್ಮ ಕನ್ನಡಿಗರೂ ಕೂಡ ಅಷ್ಟೇ ಒಂದು ಜಾಗೃತರಾಗಿ ಬೇಗ ಅದ್ರ ತಿಳ್ಕೊಂಡು ಡಿಗ್ರಿ ಅದ್ರ ಪಾಡಿಗೆ ಅದು ನಾವು ಮಾಡ್ತಾನೆ ಇರ್ತೀವಿ. ಅದ್ರ ಜೊತೆಗೆ ಈ ಎಕ್ಸಾಮ್ಸ್ಗಳಿಗೆ ಹೇಗೆ ತಯಾರಿ ಮಾಡಬೇಕು? ತುಂಬ ಎಲ್ಲ ನಗರಗಳಲ್ಲೂ ಈಗ ಕೋಚಿಂಗ್ ಸೆಂಟರ್ಸ್ಗಳೆಲ್ಲ ಇದ್ದಾವೆ. ಹೇಗೆ ಅಥವಾ ಸೀನಿಯರ್ಸ್ ಅಥವಾ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ ಅವ್ರ ಹತ್ರ ಹೋಗಿ, ಸರ್ ನಾನು ಅಥವಾ ನಮ್ಮ ಹತ್ರ ಯಾರಾದರೂ ಬಂದರೆ, ಸರ್ ನನಗೆ ಹಿಂಗೆ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಆಫೀಸರ್ಸು ಗೈಡ್ ಮಾಡೇ ಮಾಡ್ತಾರೆ, ತಮ್ಮಿಂದ ಆದ ಸಹಾಯ ಕೂಡ ಮಾಡ್ತಾರೆ. ಹೀಗಾಗಿ ಹುಡುಗರು ಸ್ವಲ್ಪ ಪ್ರೋಆಕ್ಟಿವ್ ಆಗಿ ಓಡಾಡಿ, ಸರ್ ಇದ್ರ ಬಗ್ಗೆ ಹೇಗೆ ತಿಳ್ಕೊಬೇಕು, ನಾನು ಏನು ಓದಬೇಕು, ಏನು ಸಿಲೆಬಸ್, ಯಾವ ಬುಕ್ಸ್ ಓದಬೇಕು, ನನ್ನ ಪರ್ಸನಾಲಿಟಿನ ಹೇಗೆ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾಳಜಿ ಹೊಂದಿ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಮಾಡಿ ಡೆಫಿನೆಟ್ಲಿ ಪ್ರಿಪೇರ್ ಮಾಡಿದ್ರೆ ಒಂದು 2 to 3 years ಡೆಫಿನೆಟ್ಲಿ ಪ್ರಿಪೇರ್ ಮಾಡಿದ್ರೆ ಎನಿ ಎಕ್ಸಾಮ್ ವಿ ಕ್ಯಾನ್ ಕ್ರ್ಯಾಕ್. ಶಿಕ್ಷಣ ಕ್ಷೇತ್ರದ ಬಗ್ಗೆ ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆಯಾಗಿದ್ದು ಬಸವೇಶ್ವರ ವಿದ್ಯಾವರ್ಧಕ ಸಂಘಟನೆ. ಅಲ್ಲಿಂದ ಇಲ್ಲಿವರೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರ ಸೇವೆ ಮಾಡಿಕೊಂಡು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿದೆ ಸರ್. ನಿಮ್ಮ ಸಂಘದ ಬಗ್ಗೆ ನಿಮ್ಮ ಒಪಿನಿಯನ್? ನಾನು ಫಸ್ಟ್ ಟೈಮು ಕ್ಯಾಂಪಸ್ಗೆ ವಿಸಿಟ್ ಮಾಡ್ತೇನೆ, ತುಂಬ ಖುಷಿ ಆಯಿತು. ಸರ್ ಹೇಳ್ತಾ ಇದ್ರು 1904 ಈ ಸಂಸ್ಥೆ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಸೊ ದೇ ಹ್ಯಾವ್ ಎಡ್ಯುಕೇಟೆಡ್ ಮೆನಿ ಜನರೇಷನ್ಸ್. ಈ ಒಂದು ಸಂಘಕ್ಕೆ ಅದರದ್ದೇ ಆದ ಒಂದು ಮಹದ್ ಇತಿಹಾಸ ಇದೆ, ಅದರದ್ದೇ ಆದ ಅಗಾಧವಾದ ಒಂದು ಜ್ಞಾನದ ಭಂಡಾರನೇ ಅಂತ ಹೇಳ್ಬೋದು. ಅದರಲ್ಲೂ ಕರ್ನಾಟಕದಲ್ಲಿ ನಾವು ಎಜುಕೇಷನ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿದ್ದೀವಿ. ಯಾಕಂತಂದರೆ ಇಂಥ ಒಂದು ಸಂಸ್ಥೆಗಳ ಒಂದು ದೂರಾಲೋಚನೆಯಿಂದ ಆವಾಗಲೇ ಸಂಸ್ಥೆಗಳನ್ನು ಶುರು ಮಾಡಿ ಆವಾಗಲೇ ಒಂದೊಂದು ಜನ್ರೇಷನ್ನ ಟ್ರೈನ್ ಮಾಡಿ ನಮಗೆ ಇವತ್ತು ಒಂದು ನಾವೀಗ ರೆಡಿಮೇಡ್ ಇಲ್ಲಿ ಬಂದು ಈ ಒಂದು ಸದುಪಯೋಗನ ಪಡ್ಕೋತಾ ಇದ್ದೀವಿ. ಹೀಗಾಗಿ ನಾವೆಲ್ಲರೂ ಈಗೇನು ನಾವು ಇದರಲ್ಲಿ ಎಜುಕೇಷನ್ ತಗೋತಾ ಇದ್ದೀವಿ, ಎಲ್ಲ ಕನ್ನಡಿಗರು ಕೂಡ ಇಂಥ ಒಂದು ಸಂಸ್ಥೆಗಳಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರಬೇಕು. ಆ ಒಂದು ಮಹಾತ್ಮರು, ಆ ಒಂದು ಪುಣ್ಯಾತ್ಮರು ಮಾಡಿದ್ದಕ್ಕೆ ನಾವೀಗ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕ್ವಾಲಿಟಿ ಎಜುಕೇಷನ್ ತಗೊಳ್ಳೋಂಗಾಗಿದೆ. ಹೀಗಾಗಿ ನಾನು ಪರ್ಸನಲಿ ಚಿರಋಣಿ. ಕೊನೆಯ ಪ್ರಶ್ನೆ, ಪತ್ರಿಕೋದ್ಯಮಕ್ಕೂ ಪೊಲೀಸ್ ಇಲಾಖೆಗೂ ಅಭಿನವ ಸಂಬಂಧ. ಈ ಪತ್ರಿಕೋದ್ಯಮದ ಬಗ್ಗೆ ಮತ್ತು ನಮ್ಮ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿರುವಂಥ ಪತ್ರಿಕೋದ್ಯಮ ವಿಭಾಗದ ಬಗ್ಗೆ ನಿಮ್ಮೊಂದೆರಡು ಮಾತುಗಳು. ನೀವು ಹೇಳ್ದಂಗೆ ಪತ್ರಿಕೋದ್ಯಮ ನಮ್ಮದು ಅವಿನಾಭಾವ ಸಂಬಂಧ. ಏನೋ ಒಂದು ಘಟನೆ ಆದರೆ ನಾವು ಇರ್ತೀವಿ, ಅವರು ಇರ್ತೀವಿ. ಎಷ್ಟೋ ಸಲ ನಾವು ಸ್ನೇಹಿತರಾಗಿರ್ತೀವಿ. ಬಟ್ ಯಾವಾಗ ಪ್ರೊಫೆಷ್ನಲ್ ಅಂತ ಬಂದಾಗ ನಮ್ಮದೇ ಆದ ಕೆಲವೊಂದು ರೆಡ್ಲೈನ್ಸ್ ಇರುತ್ತೆ, ಅವ್ರದ್ದೇ ಆದ ಕೆಲವೊಂದು ರೆಡ್ಲೈನ್ಸ್ ಇರುತ್ತೆ, ಇತಿಮಿತಿಗಳಿರ್ತವೆ. ಆ ಇತಿಮಿತಿಗಳನ್ನು ಅವರು ಗೌರವಿಸ್ತಾರೆ, ನಾವು ಗೌರವಿಸ್ತೀವಿ. ಹೀಗಾಗಿ ಏನೋ ಒಂದು ಗಲಾಟೆ ನಡೆದಿರುತ್ತೆ, ಪತ್ರಕರ್ತರು ಅಲ್ಲಿ ಹೋಗಿರ್ತಾರೆ, ಅವ್ರನ್ನ ರಕ್ಷಣೆ ಜವಾಬ್ದಾರಿ ನಮ್ಮದೇ ಇರುತ್ತೆ. ಎಷ್ಟೋ ಸಲ ನಾವು ಅವ್ರಿಗೆ ಅದನ್ನು ಹೇಳ್ತಾ ಇರ್ತೀವಿ. ಹಾಗೇನೆ ಅವ್ರಿಗೂ ಏನೋ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ. ನಮ್ಮ ಪ್ರೊಫೆಷನಲ್ ಇತಿಮಿತಿಯಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಡೋಕ್ಕೆ ಸಾಧ್ಯನೋ ಆ ಒಂದು ಥ್ರೂ ಪ್ರಾಪರ್ಚಿನ ನಾವು ಅವ್ರಿಗೂ ಕೊಡ್ತಾ ಇರ್ತೀವಿ. ಹೀಗಾಗಿ ಸ್ವಾಸ್ಥ್ಯ ಸಮಾಜಕ್ಕೆ ಆಮೇಲೆ ಒಂದು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮೇಂಟೈನ್ ಮಾಡೋದಕ್ಕೆ ಪತ್ರಿಕೋದ್ಯಮದವರು ಮತ್ತು ಪೊಲೀಸ್ನವರು ಇಬ್ಬರು ಕೈ ಜೋಡಿಸಿ ತಮ್ಮ ಒಂದು ಕೆಲಸಗಳನ್ನ, ಒಂದು ವೃತ್ತಿ ತತ್ಪರತೆಯನ್ನು ನೀಟಾಗಿ ಕಾಪಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ವಂಡರ್ಸ್. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವೊಂದಷ್ಟು ಮಹತ್ತರ ವಿಚಾರಗಳನ್ನು ಚರ್ಚಿಸಿದ್ದಕ್ಕೆ ಮತ್ತು ನಮ್ಮ ವಿಭಾಗಕ್ಕೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ತುಂಬ ಧನ್ಯವಾದ ಸರ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಪೊಲೀಸ್ ಅನ್ನೋ ಪದ ಹೇಳಲು ಸರಳವಾದರೂ ಅವರ ಕರ್ತವ್ಯ ಮತ್ತು ಜವಾಬ್ದಾರಿಗಳು ದೊಡ್ಡದು. ದೇಶದ ಗಡಿಯಲ್ಲಿ ಸೈನಿಕರು, ದೇಶದಲ್ಲಿ ಪೊಲೀಸರು ಮತ್ತು ಬದ್ಧತೆಯೊಳಗೆ ರೈತರು ಶ್ರಮ ಪಡದೆ ಹೋದರೆ ಸುಭದ್ರಿತ ಮತ್ತು ಶಾಂತಿಯುತ ಸಮಾಜ ನಿರ್ಮಾಣ ಮಾಡುವುದು ಅಸಾಧ್ಯ. ಅದನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿರುವ ಈ ಮೂವರಿಗೂ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು.